ಸ್ನೇಹಿತರ ವಾರದ ಕತೆ ಕಿಚ್ಚನ ಜೊತೆ ಒಂದು ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಯಾರಿಗೆ ಬೆಣ್ಣೆತ್ತಿ ಬ್ರೇಕ್ ಆಗ್ತಿದ್ದಾರೆ, ಅದೇ ರೀತಿ ಯಾರಿಗೆ ಒಗಳಿಗೆ ಸುರಿಮಳೆ ಸುರಿಸ್ತಿದ್ದಾರೆ. ಈ ಒಂದು ಎಪಿಸೋಡ್ ಅಲ್ಲಿ ಎರಡು ಬಿಗ್ ಅಪ್ಡೇಟ್ಸ್ ಇದೆ. ಅದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಮೊದಲು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 200 ಲೈಕ್ಸ್ ನ ಈ ವಿಡಿಯೋಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ ಸಿಕ್ಕಿರುವಂತಹ ಒಂದು ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಶನಿವಾರದ ಎಪಿಸೋಡ್ ಬಗ್ಗೆ, ವಾರದ ಕತೆ ಕಿಚ್ಚನ ಜೊತೆ ಒಂದು ಎಪಿಸೋಡ್ ಬಗ್ಗೆ 2 ದಿನ ಹಿಂದೆನೆ ನಾನು ಒಂದು ವಿಡಿಯೋ ಮಾಡಿದ್ದೆ. 8 ನಿಮಿಷ ವಿಡಿಯೋ ಮಾಡಿದೆ. ಅದರಲ್ಲಿ ಏನ್ ಮಾತಾಡಿದ್ನೋ ಅದೇ ಇವತ್ತು ನಡೀತಿದೆ. ಬಟ್ ಅಷ್ಟು ಕ್ಲಾರಿಟಿ ಗೆಲ್ಲಿದೆ ಜನರು ಆ ವಿಡಿಯೋ ನೋಡೇ ಇಲ್ಲ. ಸುಳ್ಳು ಹೇಳೋರಿಗೆ ಮುಂದೆ ತಗೊಂಡು ಹೋಗ್ತೀರಾ? ನಿಜಾಗ್ಲೂ ಪಾಯಿಂಟ್ ಟು ಪಾಯಿಂಟ್ ಕೊಟ್ಟು ಮಾತಾಡಿರ್ತೀನಿ, ಅದ್ರ ಮುಂದೆಗೆ ತಗೊಂಡೋಗಿರಲ್ಲ. ಪರವಾಗಿಲ್ಲ, ಬನ್ನಿ. ನಂಬಿಕೆ ಗಳಿಸಬೇಕು ಅಂದ್ರೆ ದಿನಗಳು ಮುಂದೆ ಹೋಗ್ಲೇಬೇಕು. ತಾಳ್ಮೆಯಿಂದ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ವಾರದ ಕತೆ ಕಿಚ್ಚನ ಜೊತೆ ಒಂದು ಎಪಿಸೋಡ್ ಶೂಟಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ, ಪ್ರತಿ ವಾರ ಶನಿವಾರ ಬೆಳಗ್ಗೆ 11 ಗಂಟೆ 12 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು ಶೂಟಿಂಗು. ಸೊ ಆಲ್ಮೋಸ್ಟ್ ಮುಗಿಯೋಷ್ಟೊಳಗಡೆ ಒಂದು ಸಾಯಂಕಾಲ 6 ಗಂಟೆ 7 ಗಂಟೆ ಹೋಗ್ತಿತ್ತು. ಈ ಸಲ ಏನಾಯ್ತು ಅಂತ ಹೇಳಿದ್ರೆ, ಶುಕ್ರವಾರ ನೈಟೇ ಈ ಒಂದು ಎಪಿಸೋಡ್ ಇದೆಯಲ್ಲ, ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡು ಶೂಟಿಂಗ್ ಆಲ್ರೆಡಿ ಮುಕ್ತಾಯವಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಒಂದು 10 ಗಂಟೆ 11 ಗಂಟೆ ಸ್ಟಾರ್ಟ್ ಆಗಿಬಿಟ್ಟು ಅರ್ಲಿ ಮಾರ್ನಿಂಗ್ 3 o'clock 4 o'clock ಎಲ್ಲ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ರೀಸನ್ ಇಷ್ಟೇ, ಇವತ್ತು ಶನಿವಾರ ಮಾರ್ಕ್ ಮೂವಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಫಂಕ್ಷನ್ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಸುದೀಪ್ ಸರ್ ಅವರು ಭೇಟಿ ಕೊಡಬೇಕು. ಆ ಒಂದು ರೀಸನ್ ಇಂದ ನಿನ್ನೆನೆ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ಗೆ ಸಂಬಂಧಪಟ್ಟಿರೋ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ನೀವು ಈ ವಿಚಾರಕ್ಕೆ ಕನ್ವಿನ್ಸ್ ಆಗಬೇಕು ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ಬಿಟ್ಟಿರುವಂತಹ ಒಂದು ಪ್ರೋಮೋನೇ ಸಾಕ್ಷಿ. ಇದಕ್ಕೂ ಮುಂಚೆ ಶನಿವಾರ ಬಿಟ್ಟಿರುವಂತಹ ಪ್ರತಿಯೊಂದು ಪ್ರೋಮೋಗಳು ಅರ್ಲಿ ಮಾರ್ನಿಂಗು ವಾರದಲ್ಲಿ ಆಗಿರುವಂತಹ ಗಲಾಟೆಗಳ ಬಗ್ಗೆ, ಯಾವ ಪಾಯಿಂಟ್ ಬಗ್ಗೆ ಮಾತಾಡ್ತಾರೆ, ಯಾವ ಪಾಯಿಂಟ್ ಬಗ್ಗೆ ಮಾತಾಡಬಹುದು ಅಂತ ಮಾತ್ರ ಒಂದು ಪ್ರೋಮೋ ಬಿಡ್ತಿದ್ರು. ಬಟ್ ಇವರು ಡೈರೆಕ್ಟ್ ಆಗಿ ಏನ್ ಮಾಡಿದ್ದಾರೆ, ಸುದೀಪ್ ಸರ್ ಧ್ರುವಂತ್ ಅವ್ರ ಜೊತೆ ಮತ್ತೆ ರಕ್ಷಿತ್ ಅವ್ರ ಜೊತೆ ಮಾತನಾಡೋದು ಬಿಟ್ಟಿದ್ದಾರೆ. ಅಲ್ಲೇ ಅರ್ಥ ಮಾಡ್ಕೊಬೇಕು. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಏನಿರುತ್ತೆ ಶನಿವಾರ ಭಾನುವಾರ, ಇವೆರಡು ಎಪಿಸೋಡ್ ಶೂಟಿಂಗ್ ಆಲ್ರೆಡಿ ಮುಕ್ತಾಯವಾಗಿದೆ. ಇವಾಗ ಯಾವ್ದ್ರ ಬಗ್ಗೆ ತುಂಬಾ ಮಾತಾಡಿದ್ರು ಅಂತ ಹೇಳಿದ್ರೆ, ಪ್ರೋಮೋದಲ್ಲಿ ನೋಡ್ದಂಗೆ ಧ್ರುವಂತ್ ಅವ್ರ ಜೊತೆ ಮತ್ತೆ ರಕ್ಷಿತ್ ಅವ್ರ ಜೊತೆ ಒಂದು ಫನ್ ವೇಲಿ ಮಾತಾಡ್ತಿರೋದು ನಮಗೆ ಕಾಣಿಸ್ತಿದೆ. ಬಟ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ರಕ್ಷಿತ್ ಅವ್ರ ಮೇಲೆ ಸುದೀಪ್ ಸರ್ ತುಂಬಾನೇ ಸೀರಿಯಸ್ ಆಗಿದ್ದಾರೆ. ಅದು ನಾವು ಎಪಿಸೋಡ್ ಅಲ್ಲಿ ಮಾತ್ರ ನೋಡಕ್ ಸಾಧ್ಯ. ಇದೆಲ್ಲ ಕೇಳಿದ್ಮೇಲೆ ನೋಡಿದ್ಮೇಲೆ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಹುಟ್ಟುತ್ತೆ. ಅದೇನು ಅಂತ ಹೇಳಿದ್ರೆ, ಸೀಕ್ರೆಟ್ ರೂಮ್ ಇಂದ ಮನೆ ಒಳಗಡೆ ರಕ್ಷಿತ್ ಅವರು ಮತ್ತೆ ಧ್ರುವಂತ್ ಅವರು ಹೋಗಿದ್ದಾರಾ ಅಂತ. ಸೊ ಈ ವಿಚಾರಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ನಾವು ಶನಿವಾರ ಎಪಿಸೋಡ್ ಏನಿದೆಯೋ ಆ ಒಂದು ಎಪಿಸೋಡ್ ಅಲ್ಲಿ ಮನೆ ಒಳಗಡೆ ಅವ್ನಿಬ್ಬರು ಕಳ್ಸಲ್ಲ. ಯಾಕಂತ ಹೇಳಿದ್ರೆ ಹಿಂಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ. ಸ್ವಲ್ಪ ಅವ್ರ ಜೊತೆ ಮಾತಾಡ್ತಾರೆ, ಸ್ವಲ್ಪ ಇವ್ರ ಜೊತೆ ಮಾತಾಡ್ತಿರ್ತಾರೆ. ಮತ್ತೆ ಅದೇ ರೀತಿ ಭಾನುವಾರ ಎಪಿಸೋಡ್ ಏನಿರುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತು ಈ ವಾರ ನೋ ಎಲಿಮಿನೇಷನ್ ಅಂತ. ಬಟ್ ಆದ್ರೂ 2 ಎಲಿಮಿನೇಷನ್ಸ್ ಆಗುತ್ತೆ. ಆದ್ರೆ ಅದು ಎಲಿಮಿನೇಷನ್ ಅಲ್ಲ. ಅದು ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ. ಈ ವಾರದಲ್ಲಿ ನಡೆದಿರುವಂತಹ ಕೆಲವೊಂದು ಆಟಗಳ ಮುಖಾಂತರ ಸೋತಿರೋ ನಾನ್ಮೇಟ್ ಆಗಿರ್ತಾರೆ. ಅದರಲ್ಲಿ ಅಶ್ವಿನಿ ಅವರು, ರಜತ್ ಅವರು, ಚೈತ್ರ ಅವರು, ಧನು ಅವರು, ಸ್ಪಂದನ ಅವರು, ಮಾಳು ಅವರು 6 ಜನ ಆಗಿರ್ತಾರೆ. ಆದ್ರೆ ವೋಟ್ ಮಾಡೋದಕ್ಕೆ ವೋಟಿಂಗ್ ಫಾಲ್ಸ್ ಓಪನ್ ಆಗಿರಲ್ಲ. ಅದರ ಅರ್ಥ ಈ ವೀಕಲ್ಲಿ ಕೂಡ ನೋ ಎಲಿಮಿನೇಷನ್ ಅಂತ. ಲಾಸ್ಟ್ ವೀಕಲ್ಲಿ ಕೂಡ ಅದೇ ಆಗಿತ್ತು. ಬಟ್ ಈ ವಾರದ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಕೇಳಿದ್ರೆ ತಲೆನೇ ತಿರುಗುತ್ತೆ. ಚೈತ್ರ ಅವರು ಮತ್ತೆ ರಜತ್ ಅವರು ಉಗ್ರ ಮಂಜೂರ ಬ್ಯಾಚುಲರ್ ಪಾರ್ಟಿ ಅಂತ ಒಳಗಡೆ ಬರ್ತಾರೆ. ಆಕ್ಚುಲಿ ಅವರ ಇರಬೇಕಾಗಿರೋ ಡ್ಯೂರೇಷನ್ ಬಂದ್ಬಿಟ್ಟು ಓನ್ಲಿ 2 weeks ಅಷ್ಟೇ. ಉಗ್ರ ಮಂಜೂರ ಬ್ಯಾಚುಲರ್ ಪಾರ್ಟಿ ಮುಗಿಸ್ಕೊಂಡು ಹೋಗಿದ್ ನೆಕ್ಸ್ಟ್ ವೀಕೆ ಇವರಿಬ್ರು ಆಚೆ ಬರಬೇಕಾಗಿತ್ತು, ಚೈತ್ರ ಅವರು ಮತ್ತೆ ರಜತ್ ಅವರು. ಬಟ್ ಏನಾಯ್ತೋ ಗೊತ್ತಿಲ್ಲ, ಬಿಗ್ ಬಾಸ್ ಅವರು ಮನ್ಸನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಎಕ್ಸ್ಟ್ರಾ ಬಸ್ನ ಕ್ರಿಯೇಟ್ ಮಾಡಬೇಕು ಅಂತ. ಅವ್ರು ಏನು ಗೆಸ್ ಮಾಡಿದ್ರು ಅದು ಆಕ್ಚುಲಿ ಕ್ರಿಯೇಟ್ ಆಯಿತು. ಖುದ್ದಾಗಿ ಚೈತ್ರ ಅವರು ಮತ್ತೆ ರಜತ್ ಅವರ ಕಿತ್ತಾಡ್ಕೊಳ್ಳೋ ಹಂಗಾಯ್ತು. ಅದೇ ರೀತಿ ಸ್ವಲ್ಪ ಕಂಟೆಂಟ್ ಕೂಡ ಸಿಕ್ಕಾಪಟ್ಟೆ ಸಿಕ್ತು. ಆ ಒಂದು ರೀಸನ್ ಇಂದ ಬಿಗ್ ಬಾಸ್ ಕೂಡ ಹ್ಯಾಪಿನೇ, ನಾವು ಕೂಡ ಹ್ಯಾಪಿನೇ. ಇವಾಗ ಫೈನಲ್ ಆಗಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ಮನೆಯಿಂದ ಆಚೆ ಬರುವಂತಹ ಒಂದು ಟೈಮು. ಸೊ ಇವಾಗ ವೋಟ್ ಪೋಲ್ ನ ಓಪನ್ ಮಾಡಿ, ಸಪೋಸ್ ಡೆಫಿನೆಟ್ಲಿ ಅವ್ರು ಇಬ್ರಲ್ಲೊಬ್ರು ನಾಮಿನೇಟ್ ಆಗಿದ್ದಾರೆ. ಸೊ ಜನಗಳ ಮುಖಾಂತರ ಅವ್ರನ್ನ ಆಚೆ ಕಟ್ಸ್ಕೊಂಡ್ಬಿಟ್ರೆ ಜಸ್ಟ್ ಎಲ್ಲ ಅವ್ರ ಇಮೇಜ್ ಡ್ಯಾಮೇಜ್ ಆಗ್ಬೋದು. ಆ ಒಂದು ರೀಸನ್ ಇಂದ ನೋ ಎಲಿಮಿನೇಷನ್ಸ್ ಇಟ್ಬಿಟ್ಟು ಗೌರವದಿಂದ ಅವ್ರನ್ನ ಆಚೆ ಕರ್ಕೊಂಡ್ ಬರ್ಬೇಕಂತ ಬಿಗ್ ಬಾಸ್ ಅವರು ಪ್ಲಾನ್ ಮಾಡಿದ್ದಾರೆ. ಆ ಒಂದು ರೀಸನ್ ಇಂದ ಈ ವಾರದಲ್ಲಿ ಚೈತ್ರ ಅವರು ಮತ್ತೆ ರಜತ್ ಅವರು ಇಬ್ರು ಖುದ್ದಾಗಿ ಆಚೆಗೆ ಬರ್ತಾರೆ. ಸೊ ಇವ್ರು ಆಚೆಗೆ ಬರೋ ಒಂದು ದಿನ ಭಾನುವಾರ ಏನಿರುತ್ತೆ, ಆ ಒಂದು ದಿನನ ಸೀಕ್ರೆಟ್ ರೂಮ್ ಇಂದ ನಮ್ಮ ರಕ್ಷಿತ್ ಅವರು ಮತ್ತೆ ಧ್ರುವಂತ್ ಅವರು ಮನೆ ಒಳಗಡೆ ಹೋಗ್ತಾರೆ. ಸುದೀಪ್ ಸರ್ಗೆ ಗೊತ್ತಿರುತ್ತೆ ಚೈತ್ರ ಅವರು ಈ ವಾರದಲ್ಲಿ ಆಚೆಗೆ ಬರ್ತಾರಂತ. ಆದ್ರೂ ಅವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಒಂದು ರೇಂಜ್ ಅಲ್ಲಿ ಇರುತ್ತೆ. ಚೈತ್ರಕ್ನವರು ಈ ವಾರದ ಮೊದಲನೇ ಟಾಸ್ಕ್ ಅಲ್ಲೇ ನೆನಪಿರ್ಬೋದು ನಿಮ್ಗೆ, ಮೊದಲನೇ ಟಾಸ್ಕ್ ಅಲ್ಲೇ ಅವರ ಪ್ರತಾಪ ತೋರ್ಸಕ್ ಹೋಗ್ಬಿಟ್ಟು ತೆಪ್ಪಂತ ಮಲ್ಕೊಂಡ್ಬಿಟ್ಟಿರ್ತಾರೆ. ಕಡೆನೆ ಮಲ್ಕೊಂಡ್ಬಿಟ್ಟು ಅಶ್ವಿನಿ ಅವರಿಗೆ ಉಗ್ಲೋದಾಗಿರ್ಬೋದು, ಕಿರ್ಚಾಡೋದು, ಪಡ್ಚಾಡೋದಾಗಿರ್ಬೋದು, ಖುದ್ದಾಗಿ ರಕ್ತ ಕೂಡ ಬಂದ್ಬಿಟ್ಟಿರುತ್ತೆ ಅಶ್ವಿನಿ ಮೇಡಮ್ ಅವ್ರಿಗೆ. ಸೊ ಈ ಒಂದು ವಿಚಾರದಲ್ಲಿ ಮತ್ತೆ ಇದೆಲ್ಲ ಆದ್ಮೇಲೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಓಡಾಟ ಮಾಡೋ ರೀತಿ, ಊಟ ತಿನ್ನಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ, ಹೋದ್ರೆ ಅವ್ರು ಹೋಗ್ಬೇಕು ಇಲ್ಲ ನಾನು ಹೋಗ್ಬೇಕು, ಸೊ ನನಗೆ ನ್ಯಾಯ ಸಿಗ್ಬೇಕು, ವಿಡಿಯೋಗಳು ಬಿಗ್ ಬಾಸ್ ಅವ್ರು ತೋರಿಸ್ಬೇಕು ಯಾರು ತಪ್ಪಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಮಾತುಗಳೆಲ್ಲ ಬರುತ್ತೆ. ಸ್ವಲ್ಪ ಹೊತ್ತು ಅವ್ರ ಆಕ್ರಮಣ ಅದೇ ರೀತಿ ಜೋರಾಗ್ತಾನೆ ಇರುತ್ತೆ. ಈ ಒಂದು ವಿಚಾರಕ್ಕೆ ಆಕ್ಚುಲಿ ಅದು ಒಂದೇ ಪಾಯಿಂಟ್ ಹೇಳ್ತಿರೋದು ನಿಮಗೆ. ಈ ಒಂದು ವಿಚಾರಕ್ಕೆ ತುಂಬಾನೇ ಕ್ಲಾಸ್ ತಗೊಂಡಿದೆ. ಆದ್ರೂ ಸುದೀಪ್ ಸರ್ಗೆ ಚೈತ್ರ ಕೌರ್ ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಕಾಳಜಿನೇ ಇರುತ್ತೆ ಬಿಡಿ. ನೀವು ಓ ಸೀಸನ್ ಅಲ್ಲಿ ನೋಡ್ಕೊಬಹುದು, ಈ ಸೀಸನ್ ಅಲ್ಲಿ ಕೆಲವೊಂದು ನೋಡ್ಕೊಬಹುದು, ಅದು ಬಿಡಿ ಬೇರೆ ಪ್ರಶ್ನೆ. ಎಸ್ಪೆಷಲಿ ಅವ್ರ ವಿಚಾರ ಅಂತ ಬಂದಾಗ ಟ್ರೀಟ್ಮೆಂಟ್ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ, ಅದು ಗೊತ್ತಿರೋದೆ. ಸ್ಲೈಟ್ಲಿ ಮತ್ತೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ನನಗೆ ಸಿಕ್ಕಿರೋ ಒಂದು ಮಾಹಿತಿ ಪ್ರಕಾರ ರಾಶಿಕ್ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡಿದ್ದಾರಂತೆ. ರೀಸನ್ ಇಷ್ಟೇ, ಈ ವಾರದಲ್ಲಿ ಅವರು ಮಾಡಿರುವಂತಹ ಒಂದು ಉಸ್ತುವಾರಿ ಏನಿದೆ
ಅವ್ರು ಒಂದು ಡಿಸಿಷನ್ ತಗೊಳುವಾಗ ಬೇರೆಯವರು ಬಂದು ಇನ್ಫ್ಲೂಯೆನ್ಸ್ ಮಾಡಿದಾಗಿರ್ಬೋದು, ಜೋರಾಗಿ ಮಾತಾಡ್ದಾಗಿರ್ಬೋದು, ಅವ್ರ ಡಿಸಿಷನ್ ಚೇಂಜ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ವಿಡಿಯೋ ತೋರಿಸ್ಬಿಟ್ಟು ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಗೊತ್ತಾಯ್ತು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಮಾತಾಡಿದ್ದಾರೆ ಗೊತ್ತಾ? ರಜತ್ ಅವ್ರ ಬಗ್ಗೆ ಗಿಲ್ಲಿ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಹೋದ್ವಾರ ತುಂಬಾನೇ ಸವಾಲ್ ಹಾಕೊಂಡ್ರಲ್ವಾ, ರಜತ್ ಅವರು ಆಕಾರದಲ್ಲಿ ತೋರಿಸ್ತೀನಿ, ಗೇಮಲ್ಲಿ ತೋರಿಸ್ತೀನಿ ಅಂತ ಹೇಳಿದಾಗ ಈ ವಾರದಲ್ಲಿ 3 ಗೇಮ್ ಮಾಡಿರ್ತಾರೆ, 3 ಗೇಮಲ್ಲಿ ಸೋತಿರ್ತಾರೆ. ಬಟ್ ಆದ್ರೆ ಗಿಲ್ಲಿ ಅವರು 2 ಗೇಮ್ ಮಾಡಿರ್ತಾರೆ, 2ರಲ್ಲೂ ಗೆದ್ದಿರ್ತಾರೆ. ಇನ್ಕ್ಲೂಡಿಂಗ್ ಒಂದು ಕ್ಯಾಪ್ಟನ್ಸಿ ಟಾಸ್ ಕೂಡ ಆಯ್ಕೆ ಆಗಿರ್ತಾರೆ. ಈ ಒಂದು ಕಾರಣದಿಂದ ರಜತ್ ಅವ್ರಿಗೆ ಒಂಚೂರು ವ್ಯಂಗ್ಯವಾಗಿ ಕಾಲಿ ಎಳೆಯೋ ತರ ಮಾತಾಡಿದ್ದಾರೆ. ಈ ಒಂದು ಶನಿವಾರದ ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರಾ, ಇಲ್ಲ ಅಂತ ಹೇಳಿದ್ರೆ ತುಂಬಾ ಸೀರಿಯಸ್ ಆಗಿ ಮಾತಾಡಿದಾರಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಲ್ಲ. ಪ್ರತಿಯೊಬ್ಬರ ಬಗ್ಗೆನೂ ಮಾತಾಡಿದ್ದಾರೆ, ಎಲ್ಲರಿಗೂ ಸಮನ್ವಯವಾಗಿ ಎಲ್ಲರ ಜೊತೆನೂ ಮಾತಾಡಿದ್ದಾರೆ. ಅದೇ ರೀತಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ತೋರಿಸಿ ತಿಳಿಸೋ ಒಂದು ಪ್ರಯತ್ನ ಮಾಡಿದ್ದಾರೆ. ಜಾಸ್ತಿ ಕ್ಲಾಸ್ ಯಾರಿಗೂ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಚೈತ್ರ ಅವ್ರಿಗೆ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಇಬ್ಬರಿಗೂ ಜಾಸ್ತಿ ಕ್ಲಾಸ್ ತಗೊಂಡಿದ್ದಾರೆ ಈ ಒಂದು ಶನಿವಾರ ಎಪಿಸೋಡ್ ಅಂತ ಬಂದಾಗ. ಕನ್ನಡ ಬಿಗ್ ಬಾಸ್ ಸೀಸನ್ 12 ಅದೇ ರೀತಿ ಈ ಒಂದು ಸೀಸನ್ 12ನೇ ವಾರದಲ್ಲಿ ಕ್ಯಾಪ್ಟನ್ ಆಗಿರುವಂತಹ ಕಾವ್ಯ ಅವ್ರ ಬಗ್ಗೆ ಸುದೀಪ್ ಸರ್ ಅವರು ಹೊಗಳಿಕೆಯ ಸುಡಿಮಳೆ ಸುರಿಸಿದ್ದಾರೆ. ಕನ್ನಡ ಬಿಗ್ ಬಾಸ್ ಸೀಸನ್ 12 ಈ ಒಂದು ಸೀಸನ್ ಅಲ್ಲಿ 12ನೇ ವಾರದಲ್ಲಿ ಕ್ಯಾಪ್ಟನ್ ಆಗಿರುವಂತಹ ಕಾವ್ಯ ಅವ್ರ ಬಗ್ಗೆ ಸುದೀಪ್ ಸರ್ ತುಂಬಾನೇ ಹೊಗಳಿಕೆ ಮಹಾಪೂರನೇ ಸುರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಇದೆ. ಯಾಕಂತ ಹೇಳಿದ್ರೆ ಈ ವಾರದಲ್ಲಿ ಅವ್ರು ಆಡಿರುವಂತಹ ಒಂದು ಆಟ ಆಗಿರ್ಬೋದು, ಆಟದ ಮೇಲೆ ತೋರಿಸಿರುವಂತಹ ಒಂದು ಕಾಳಜಿ ಆಗಿರ್ಬೋದು, ಡೆಡಿಕೇಶನ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಚಪ್ಪಾಳೆ ಕೂಡ ಹೊಡೆದಿದ್ದಾರೆ ಅವರ ಒಂದು ಆಟಕ್ಕೆ. ಈ ಒಂದು ಚಪ್ಪಾಳೆ ಹೊಡ್ ಕೇಳ್ಬಿಟ್ಟು ನಿಮಗೆ ಇವಾಗ ಒಂದು ಪ್ರಶ್ನೆ ಉಟ್ಕೊಂಡಿರ್ಬೋದು, ಕಿಚ್ಚನ ಚಪ್ಪಾಳೆ ಈ ವಾರದಲ್ಲಿ ಯಾರು ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ಇಲ್ಲ. ಸೊ ಏನಾದ್ರೂ ಒಂದು ಕಿಚನ್ ಚಪ್ಪಾಳೆ ಸಿಕ್ಕಿದ್ರೆ ಕಾವ್ಯ ಅವ್ರಿಗೆ ಸಿಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಸೊ ನಿಮ್ಗೇನು ಅನ್ಸುತ್ತೆ, ನಿಮ್ಮ ಅನಿಸಿಕೆ ಏನು? ಈ ವಾರದಲ್ಲಿ ಆಡಿರುವಂತಹ ಪ್ರತಿಯೊಬ್ಬರ ಒಂದು ಮಧ್ಯದಲ್ಲಿ ಯಾರಿಗೆ ಕಿಚನ್ ಚಪ್ಪಾಳೆ ಡಿಸರ್ವ್ ಆಗಿದ್ದಾರೆ, ಯಾರು ಸಿಗ್ಬೋದು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇಲ್ಲಿ ಒಂದು ಸ್ಪೆಷಲ್ ಮೆನ್ಷನ್ ಏನು ಅಂತ ಹೇಳಿದ್ರೆ ಚೈತ್ರ ಅವ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋನ ಹಾಕಿದ್ದಾರೆ. ಓ ಸೀಸನ್ ಕೂಡ ಅವ್ರ ಬಗ್ಗೆ ಒಂದು ಸ್ಪೆಷಲ್ ಆಗಿ ವಿಡಿಯೋ ಹಾಕಿದ್ರು ಒಂದು ಫನ್ ವೇ ಅಲ್ಲಿ. ಅದು ಯಾವ ರೀತಿ ಅಂತ ಹೇಳಿದ್ರೆ ದೇವರಿಗೆ ಪೂಜೆ ಮಾಡುವಾಗ ಕಿವಿ ಹತ್ರ ಗಂಟೆ ಹೊಡ್ಕೊಂಡು ಪ್ರದರ್ಶನ ಮಾಡ್ಕೊಂಡಿರ್ತಾರೆ ಗಂಟೆಯಲ್ಲಿ. ಆ ಒಂದು ವಿಡಿಯೋ ಕ್ಲಿಪ್ ಹಾಕಿದಾಗ ತುಂಬಾನೇ ಫನ್ ಜನರೇಟ್ ಆಗಿತ್ತು. ಅದೇನಂತ ಹೇಳಿದ್ರೆ ಟಾಸ್ಕ್ ಎಲ್ಲ ಮುಗಿದ್ಮೇಲೆ, ಒಂದು ಮಂಡೆಗೆ ಸಂಬಂಧಪಟ್ಟಿರುವಂತಹ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ನಮಗೆ ಮಂಗಳವಾರ ಎಪಿಸೋಡ್ ಅಲ್ಲಿ ತೋರಿಸ್ತಾರೆ. ಸೊ ತುಂಬಾ ಚೆನ್ನಾಗಿ ಹತ್ಕೊಂಡು ಗೋಳ ಇಕ್ಕೊಂಡು ದೇವರ ಹತ್ರ ಬಂದ್ಬಿಟ್ಟು ಆ ಒಂದು ತಾಳಿಗೆ ಕುಂಕುಮ ಅರ್ಶನೆಲ್ಲ ಇಕ್ಕೊಂಡು ಸೊ ವಾರೆಗಣೆಯಲ್ಲಿ ಲೆಫ್ಟ್ ಸೈಡ್ ನೋಡ್ತಾರೆ. ಲೆಫ್ಟ್ ಸೈಡ್ ಅಲ್ಲಿ ಗಿಲ್ಲಿ ಅವರು ಮತ್ತೆ ರಜತ್ ಅವರು ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ. ತುಂಬಾ ಜೋರಾಗಿ ಅಳ್ತ್ಕೊಂಡು ದೇವ್ರನ್ನ ನೋಡ್ಕೊಂಡು ನಮಸ್ಕಾರ ಹಾಕೊಂತ ಇರ್ತಾರೆ. ಪಾಪ ಅವ್ರು ಅಳೋ ಒಂದು ಪ್ರೋಸೆಸ್ ಅಲ್ಲಿ ತುಂಬಾ ಕಣ್ಣೀರ್ ಹಾಕೊಂತ ಇರ್ತಾರೆ. ಲೆಫ್ಟ್ ಸೈಡ್ ಸೋಫಾ ಮೇಲೆ ರಜತ್ ಅವರು ಮತ್ತೆ ಗಿಲ್ಲಿ ಅವರು ಮಲ್ಕೊಂಡು ಕುತ್ಕೊಂಡು ಮಾತನಾಡ್ಕೊಂತ ಇರ್ತಾರೆ. ಇವರು ಅಳ್ತಾ ದೇವ್ರ ಮುಂದೆ ಇರ್ತಾರಲ್ವಾ, ಲೆಫ್ಟ್ ಸೈಡ್ಗೆ ಓಡೆ ಗಣ್ಣಲ್ಲಿ ಈ ತರ ನೋಡ್ತಾರೆ. ಆ ಕಡೆ ನೋಡ್ಬಿಟ್ಟು ಈ ಕಡೆ ಮತ್ತೆ ಈಗ ದೇವ್ರ ಕಡೆ ನೋಡ್ಬಿಟ್ಟು ಅಳ್ತಾ ಇರ್ತಾರೆ. ಈ ಒಂದು ಸೀನ್ ನ ಸುದೀಪ್ ಸರ್ ಅವ್ರು ವಿಟಿಯಾಗಿ ತೋರಿಸಿದಾಗ ಮನೆಯವರು ಸಿಕ್ಕಾಪಟ್ಟೆ ಎದ್ದು ಬಿದ್ದು ನಗ್ತಾ ಇರ್ತಾರೆ. ತುಂಬಾ ಜನ ಈ ವಾರದಲ್ಲಿ ಒಂದು ವೋಟಿಂಗ್ ಪೋಲ್ ಓಪನ್ ಆಗದಿರೋದಕ್ಕೆ, ಎಲಿಮಿನೇಷನ್ ಇಗದೇ ಇರೋದಕ್ಕೆ ಸ್ಪಂದನ ಅವ್ರು ಬಂದ್ಬಿಟ್ಟು ಒಂದು ನಾಮಿನೇಷನ್ಸ್ ಅಲ್ಲಿ ಇದ್ದಾರೆ. ಸೊ ಅವರು ಒಂದು ಕಲರ್ಸ್ ಕನ್ನಡದ ಒಂದು ದತ್ತುಪುತ್ರ ಆಗಿರೋದ್ರಿಂದ ಈ ಪ್ರೋಸೆಸ್ ನ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಿದ್ದಾರೆ. ಏನಪ್ಪ ಅದ್ರ ಬಗ್ಗೆ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನಿಮ್ಗೇನಾದ್ರು ಆ ಒಂದು ಅನಿಸಿಕೆ ಏನಾದ್ರು ನಿಜ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ನಾನು ನಿಮ್ಗೆ ಹೇಳೋ ವಿಚಾರಗಳು, ನೀವು ಕೇಳೋ ವಿಚಾರಗಳು, ಅಲ್ಲಿ ನಡೆದಿರುವಂತಹ ಕೆಲವೊಂದು ವಿಚಾರಗಳು ಹೇಳೋದಕ್ಕೆ ತುಂಬಾನೇ ಇದೆ. ಈ ವಿಡಿಯೋ ಏನಾದ್ರು ಸ್ವಲ್ಪ ಮುಂದೆ ಹೋಯ್ತು ಅಂತ ಹೇಳಿದ್ರೆ, ಒಳ್ಳೆ ರೀಚ್ ಸಿಕ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನಾಯ್ತು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಶನಿವಾರ ಭಾನುವಾರ ಅಂತ ಎಪಿಸೋಡ್ ಬಂದಾಗ ತುಂಬಾ ಘಟನೆಗಳು ನಡೆದಿರುತ್ತೆ. ಬಟ್ ನಿಮಗೆ ನಾನು ಹೇಳೋದು ಕೆಲವೊಂದು ಹೈಲೈಟ್ ಪಾಯಿಂಟ್ಸ್ ಮಾತ್ರ, ಹೇಳೋದಕ್ಕೆ ತುಂಬಾನೇ ಇದೆ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಸಪೋರ್ಟ್ ಮಾಡಿ ಪ್ಲೀಸ್. ಸ್ನೇಹಿತರೆ, ಇದು ಇವತ್ತಿನ ವಿಚಾರ. ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ನ ಈ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲೂ ಟೇಕ್ ಕೇರ್, ಬೈ ಬೈ.